ಇದೆಲ್ಲ ಸ್ವಾಯತ್ತ ಸಂಸ್ಥೆಗಳು. ಇವತ್ತು ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಇವತ್ತು CBI ಆಗಿರ್ಬೋದು, IT ಆಗಿರ್ಬೋದು, ಅದೇ ಕಾಲಕ್ಕೆ ED ಆಗಿರ್ಬೋದು, ಹೆಚ್ಚು ಕಡಿಮೆ ಇವೆಲ್ಲ ಕೇಂದ್ರ ಸರ್ಕಾರದ ಅಧೀನದಲ್ಲಿರೋದರಿಂದ ಕೆಲವೊಮ್ಮೆ ನ್ಯಾಯಾಂಗ ಸಹಿತ ಅವ್ರ ಪರ ಬರೋದರ ಡಿಸಿಷನ್ ನೋಡಿದಾಗ ಈ BJPಯನ್ನು ಅಧಿಕಾರ ಸರಿಸೋದು ಸುಲಭ ಅಲ್ಲ ಅನ್ನೋದೆಲ್ಲ ಸ್ಪಷ್ಟ ಆಗ್ತಾ ಇರುವಾಗ ಇತ್ತೀಚೆಗೆ ಸ್ವಲ್ಪ ಏನೋ ಜೋರಾಗಿ ಈ ಎಲೆಕ್ಷನ್ ಕಮಿಷನ್ ವಿರುದ್ಧ ಇನ್ನುಳಿದ ವಿರುದ್ಧ ಹೋರಾಟವನ್ನು ರಾಹುಲ್ ಗಾಂಧಿ ಜೋರು ಮಾಡೋದ್ರ ಜೊತೆಗೆ OBC ಮತ್ತು SC STಗಳ ಮತ್ತು ಮೈನಾರಿಟಿಗಳನ್ನ ಹಿಡ್ಕೋಬೇಕು ಅನ್ನೋದು ದೊಡ್ಡ ಪ್ಲ್ಯಾನ್ ಮಾಡೋ ಸಂದರ್ಭದಾಗ ಕರ್ನಾಟಕದಲ್ಲಿ ನಡೆದಂಥ ಈ ಏಣಿ ಆಟ, ಹಾವು ಏಣಿ ಆಟ ನಿಶ್ಚಿತವಾಗಿಯೂ ಹೈಕಮಾಂಡ್ಗೆ ದೊಡ್ಡ ತಲೆನೋವಿನ ವಿಷಯ ಆಗಿದೆ. ಸಪೋಸ್ ಇಲ್ಲಿ ಕರ್ನಾಟಕದಲ್ಲಿ ಅಧಿಕಾರ ಕಳೆದುಕೊಂಡ್ರೆ ಕಾಂಗ್ರೆಸ್ ಮತ್ತು ರಿಗೇನ್ ಮಾಡ್ಕೊಳ್ಳೋದು ಭಾಳ ಕಷ್ಟ. ಈಗಾಗಲೇ ಪ್ಯಾರಡೈಸ್ ಲಾಸ್ಟ್ ಆಗ್ಯದ, ಸ್ವರ್ಗ ಹೋಗಿಬಿಟ್ಟದೆ. ಈಗ ಉಳಿದಿದ್ದು ಸ್ವಲ್ಪ ಅದ, ರಿಗೇನ್ ಮಾಡ್ಕೋಬೇಕಾಗಿದೆ. ಮತ್ತು ಅದನ್ನು ಮಾಡ್ಕೊಳ್ಳೋದಕ್ಕೆ ಇದು ಸ್ಟೆಪ್ ಇದು ಕರ್ನಾಟಕ. ಮತ್ತು ಕರ್ನಾಟಕದಲ್ಲಿ ಒಂದಿಷ್ಟು ಇದ್ದಿದ್ರಲ್ಲೇ BJP ನಗರ ನಕ್ಸಲೈಟೇನ್ರಿ, ಕಾಂಗ್ರೆಸ್ನಾಗ ವಿಚಾರವಾದಿಗಳೇನ್ರಿ, ಪ್ರಗತಿಪರರೇನ್ರಿ, ಸ್ವಲ್ಪ ಎಚ್ಚರಗೊಳ್ತಾ ಇದ್ದಾರೆ. ಹೀಗಾಗಿ ಸ್ವಲ್ಪ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. BJP ಅಲ್ಲಾಡಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಇಲ್ಲದ್ರೆ ಇಷ್ಟರಲ್ಲಿರೋ ಇನ್ನೊಂದು UPನೋ ಇನ್ನೊಂದು ಬಿಹಾರನೋ ಮತ್ತೊಂದು ಆಗಿ ಹೋಗಿಬಿಡ್ತೇನೋ. ಆದರೂ ಇವತ್ತಿನ DK ಶಿ ಅವರ ಮತ್ತು ಸಿದ್ದೂರವರ